ಕುಮಟಾ ತಾಲೂಕಿನ ಚಿತ್ರಗಿ ಮಹಾತ್ಮ ಗಾಂಧಿ ಪ್ರೌಢಶಾಲೆಯಲ್ಲಿ ಕನ್ನಡ ಮತ್ತು ಸಮಾಜ ವಿಜ್ಞಾನ ವಿಷಯದ ಕುರಿತು ಹಮ್ಮಿಕೊಂಡಿದ್ದ ಕಾರ್ಯಾಗಾರ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಚಿತ್ರಗಿ ಮಹಾತ್ಮ ಗಾಂಧಿ ಪ್ರೌಢಶಾಲೆಯಲ್ಲಿ ಕನ್ನಡ ಮತ್ತು ಸಮಾಜ ವಿಜ್ಞಾನ ವಿಷಯ ಕಾರ್ಯಾಗಾರವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಣದ ಉದಾತ್ತ ಕನಸು ಅದು ಅಂಕಿ ಸಂಖ್ಯೆಗಳ ಬಳಿಯುವಿಕೆಗಳಲ್ಲಿಲ್ಲ, ಅದು ವಿದ್ಯಾರ್ಥಿಗಳ ಕಂಗಳಲ್ಲಿದೆ, ಶಿಕ್ಷಕರ ಕೈಗಳಲ್ಲಿದೆ. ಹೆಸರಿನಲ್ಲಷ್ಟೇ ಗುಣಾತ್ಮಕ ಶಿಕ್ಷಣ ಎಂದರೆ ಸಾರದು, ಅದು ವಾಸ್ತವದಲ್ಲೂ ಗುಣಾತ್ಮಕವಾಗಿರಬೇಕು ಎಂದು ಹೇಳಿದರು. ಶಿಕ್ಷಣದಲ್ಲಿ ತಂತ್ರಜ್ಞಾನ ಬಳಕೆ ಇಂದಿನ ಸ್ಪರ್ಧಾತ್ಮಕ ಯುಗದ ಅವಶ್ಯಕತೆ ಕೂಡ. ಶಿಕ್ಷಣದಲ್ಲಿ ತಂತ್ರಜ್ಞಾನ ಬಳಕೆ ವ್ಯಾಪಕವಾಗಿ ಆಗಬೇಕು. ಅಲ್ಲದೆ ಕಾರ್ಯಾಗಾರದ ಪ್ರಯೋಜನವನ್ನ ತಾಲೂಕಿನ ಎಲ್ಲಾ ಶಿಕ್ಷಕರು ಪಡೆದುಕೊಳ್ಳಬೇಕು ಎಂದರು. ಬಿಆರ್ಸಿ ಸಂಯೋಜಕಿ ರೇಖಾ ನಾಯ್ಕ ಮಾತನಾಡಿ, ಭವಿಷ್ಯದ ಯುವ ಪೀಳಿಗೆಯನ್ನ ನಿರ್ಮಿಸುವ ಸಾಮರ್ಥ್ಯವು ಶಿಕ್ಷಕರಿಗೆ ಮಾತ್ರ ಇದೆ ಎಂದರು. ಡಯಟ್ ಉಪನ್ಯಾಸಕಿ ತ್ರಿವೇಣಿ ನಾಯಕ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಯೋಚಿಸುವ, ಚಿಂತಿಸುವ, ಕನಸು ಬಿತ್ತುವ ಕಾರ್ಯ ಶಿಕ್ಷಕರಿಂದಾಗಬೇಕು ಎಂದರು. ಡಯಟ್ ಉಪನ್ಯಾಸಕಿ ಭಾರತಿ ನಾಯ್ಕ ಮಾತನಾಡಿ, ಶಿಕ್ಷಣ ಮೌಲ್ಯಯುತವಾಗಿರಬೇಕೆಂದು ಎಷ್ಟು ಮುಖ್ಯವೋ ಅದು ಪ್ರಗತಿದಾಯಕವಾಗಬೇಕೆಂದು ಅಷ್ಟೇ ಪ್ರಮುಖ ಎಂದರು. ಅಗನಾಶಿನಿ ಸರ್ಕಾರಿ ಪ್ರೌಢಶಾಲಾ ಮುಖ್ಯಾಧ್ಯಾಪಕಿ ಮಮತಾ ನಾಯ್ಕ ಮಾತನಾಡಿ, ಶಿಕ್ಷಕರು ಸದಾ ವಿದ್ಯಾರ್ಥಿಗಳಾಗಿರಬೇಕೆಂಬುದು ಇಂದು ನಿನ್ನೆಯದಲ್ಲ, ಅದು ಸರ್ವಕಾಲಿಕ ಸತ್ಯ. ಅಲ್ಲದೆ ಎರಡೆರಡು ಕಾರ್ಯಾಗಾರವನ್ನ ಒಟ್ಟಿಗೆ ಸಂಘಟಿಸಿ ಚಿತ್ರಗಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಪಾಂಡುರಂಗ್ ವಾಂಗ್ರಿಕರ್ ಹಾಗೂ ಸಹ ಶಿಕ್ಷಕರು ಜನಮನ್ನಣೆಯ ಶಿಕ್ಷಕರಾಗಿ ವಿದ್ಯಾರ್ಥಿಗಳ ಕುರಿತು ಅವರಿಗಿರುವ ಕಾಳಜಿ ಹಾಗೂ ಕಳಕಳಿಗಾಗಿ ಧನ್ಯವಾದ ಹೇಳಿದರು. ಇದೇ ವೇಳೆ ನಿವೃತ್ತ ಸಮಾಜ ವಿಜ್ಞಾನ ಶಿಕ್ಷಕರಾದ ಲಿಂಗಪ್ಪ ಶಿಡಿಗಿರಿಯವರನ್ನ ಸನ್ಮಾನಿಸಲಾಯಿತು. ಬಳಿಕ ಮಾತನಾಡಿದ ಅವರು, ಇದು ನನ್ನ ವೃತ್ತಿ ಬದುಕಿನ ಅವಿಸ್ಮರಣೀಯ ಕ್ಷಣ ಎಂದು ಹೇಳಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಬಿಆರ್ಪಿ ಸಂಧ್ಯಾ ರಾಯ್ಕರ್, ಊರಕೇರಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಎಸ್ಜಿ ಭಟ್, ಕುಮಟಾ ತಾಲೂಕಾ ಪ್ರೌಢಶಾಲೆಗಳ ಅಧ್ಯಕ್ಷ ಅನಿಲ್ ರೋಡ್ರಿಗೀಸ್, ಸಮಾಜ ಸಂಘದ ಕಾರ್ಯದರ್ಶಿ ವಿಜಯಕುಮಾರ್ ನಾಯ್ಕ್, ಪ್ರದೀಪ್ ನಾಯಕ, ಎಸ್ಎಸ್ ಪೈ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಶಾಲಾ ವಿದ್ಯಾರ್ಥಿಗಳ ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು. ಚಿತ್ರಗಿ ಮಹಾತ್ಮ ಗಾಂಧಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಪಾಂಡುರಂಗ್ ವಾಗ್ರಿಕರ್ ಸರ್ವರನ್ನು ಸ್ವಾಗತಿಸಿದರು. ಕತ್ತಗಾಲ್ ಹೈಸ್ಕೂಲ್ನ ಶಿಕ್ಷಕ ಎಚ್.ಟಿ. ತಳ್ಳಳ್ಳಿ ಕಾರ್ಯಕ್ರಮ ನಿರೂಪಿಸಿದರು. ಎನ್ ರಾಮು ಹಿರೇಗುತ್ತಿ ವಂದಿಸಿದರು. ಕುಮಟಾ ತಾಲೂಕಿನ ಪ್ರೌಢಶಾಲೆಯ ಎಲ್ಲಾ ಕನ್ನಡ ಮತ್ತು ಸಮಾಜ ವಿಜ್ಞಾನ ವಿಷಯದ ಶಿಕ್ಷಕರು ಕಾರ್ಯಾಗಾರದ ಪ್ರಯೋಜನವನ್ನು ಪಡೆದುಕೊಂಡರು. ರಾಮು ಎನ್ ಹಿರೇಗುತ್ತಿ, ನುಡಿಸಿರಿ ನ್ಯೂಸ್, ಕುಮಟಾ.